ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ನೂತನ ಕಾರ್ಯಕ್ರಮ ಪುರಾಣಾಮೃತ, ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಯಾರ ಹೆಸರಿನ ಪ್ರಸ್ತಾಪವಿಲ್ಲದಿದ್ದರೆ ಇಡೀ ರಾಮಾಯಣವು ಅಪೂರ್ಣವಾಗುವುದು. ಅಂಥ ಪ್ರಾಮುಖ್ಯತೆಯನ್ನು ಗಳಿಸಿರುವವನ ಬಗ್ಗೆ ಪುರಾಣಾಮೃತದ ಈ ಸಂಚಿಕೆಯಲ್ಲಿ ಮಾತಾಡೋಣ. ಅವನೇ ಶ್ರೀರಾಮದೂತ ಆಂಜನೇಯನಲ್ಲದೆ ಅನ್ಯರಾರು. ಹನುಮಂತನ ಪೌರಾಣಿಕ ಪಾತ್ರ ಕಟ್ಟಿಕೊಡುವ ಜೀವನ ಸೂತ್ರದ ಬಗ್ಗೆ ವೀಕ್ಷಿಸುವಂತ ಒಂದು ಪ್ರಯತ್ನ ಇಲ್ಲಿ ಅಷ್ಟೇ. ಹನುಮನ ಪಾತ್ರ ಶ್ರೀರಾಮನ ಪಾತ್ರದಂತೆ ಪುರಾಣಾಮೃತದ ಉದ್ದಕ್ಕೂ ಬರುತ್ತಿರುತ್ತದೆ. ಆದ್ದರಿಂದ ಇಲ್ಲಿ ಹನುಮನ ವ್ಯಕ್ತಿಚಿತ್ರಣ ಹಾಗೂ ಒಂದೆರಡು ವಿರಳಾತಿ ವಿರಳ ಘನ ಕಾರ್ಯಗಳನ್ನು ಗಮನಿಸೋಣ. ಜೊತೆಗೆ ಮಾರುತಿಯ ಪೌರಾಣಿಕ ಪಾತ್ರ ಸಮಕಾಲೀನ ಜೀವನ ಸೂತ್ರದೊಂದಿಗೆ ಹೇಗೆ ಸಂಯೋಜಿಸಲ್ಪಟ್ಟಿದೆ ಎಂಬುದಾಗಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಂಜನಾದೇವಿ ಹಾಗೂ ವಾನರವೀರ ಕೇಸರಿಗೆ ಅಷ್ಟದಿಕ್ಪಾಲಕರಲ್ಲಿ ಓರ್ವನಾದ ವಾಯುವಿನ ವರಪ್ರಸಾದದಿಂದ ಹನುಮಂತನು ಜನಿಸಿದನು. ಅದು ನಮ್ಮ ಕನ್ನಡ ನಾಡಿನಲ್ಲಿ ಎಂಬ ಉಲ್ಲೇಖ ನಮಗೊಂದು ಹೆಮ್ಮೆ. ಜನ್ಮವೆತ್ತುತ್ತಲೇ ರುದ್ರಾಂಶ ಸಂಭೂತನೂ ಆದ ಆಂಜನೇಯನು ಬಾಲ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು. ಮಾತ್ರವಲ್ಲದೆ ಅರುಣೋದಯದ ಸಮಯದಲ್ಲಿ ಸೂರ್ಯನನ್ನೇ ಮಾಗಿದ ರುಚಿಕರ ಹಣ್ಣೆಂದು ಭಾವಿಸಿ ತಿನ್ನಲು ಆಕಾಶಕ್ಕೆ ನೆಗೆದು ಲೋಕವನ್ನೇ ತಲ್ಲಣಗೊಳಿಸಿದ್ದನು. ನಂತರ ಇಂದ್ರನ ವಜ್ರಾಯುಧದಿಂದ ಗಲ್ಲಕ್ಕೆ ಘಾಸಿಗೊಂಡು ನೆಲಕ್ಕುರುಳಿದನು. ನಂತರ ದೇವಾನುದೇವತೆಗಳೆಲ್ಲರೂ ಬಾಲ ಹನುಮನನ್ನು ಹರಸಿ ಹಲವಾರು ದಿವ್ಯ ವರಗಳನ್ನು ಪ್ರದಾನಿಸಿ ವಾಯುದೇವನನ್ನೂ ಪ್ರಸನ್ನನಾಗುವಂತೆ ಮಾಡಿದರು. ವಾನರಾಧಿಪತಿ ಸುಗ್ರೀವನ ಆಪ್ತನಾಗಿ ಅವನಿಗೆ ಮಂತ್ರಿಯಾಗಿದ್ದ ಹನುಮಂತನ ಜೀವನದಲ್ಲಿ ಪಂಪೆಯಲ್ಲಿ ಶ್ರೀರಾಮನ ಭೇಟಿ ಮಹತ್ತರವಾದ ತಿರುವಿಗೆ ಕಾರಣವಾಯಿತು. ಇಡೀ ರಾಮಾಯಣವೇ ಅಲ್ಲಿಂದ ಇನ್ನೊಂದು ಮುಖ್ಯ ತಿರುವನ್ನು ಪಡೆಯಿತು ಎಂದರೂ ತಪ್ಪಲ್ಲ. ಇಲ್ಲಿಂದ ಶುರುವಾಯಿತು ನೋಡಿ ಹನುಮಂತನ ರಾಮಸೇವೆ. ಅದು ಅವಿಚ್ಛಿನ್ನವಾಗಿ ಇಂದಿಗೂ ಮುಂದುವರೆದಿದೆ ಎಂಬುದು ನಿಸ್ಸಂಶಯ. ಸೇವತ್ವದಲ್ಲಿಯೇ ಸಾಯುಜ್ಯವನ್ನು ಕಂಡ ಆಂಜನೇಯ ತದನಂತರ ಸ್ವಯಂ ಸಾಮಿತ್ವಕ್ಕೇರಿದ ಸಂಗತಿಯೇ ಅದ್ಭುತ. ಅಂಜಲಿಬದ್ಧನಾಗಿ ವಿನೀತನಾಗಿ ಸದಾ ಶ್ರೀರಾಮ ಸೇವೆಗೆ ಕಾಯ ವಾಚ ಮನಸ ಹಾತೊರೆಯುತ್ತಿದ್ದ ಹನುಮನೇ ಸಾಟಿ. ವಜ್ರ ಶರೀರಿಯಾಗಿದ್ದರೂ ಶ್ರೀರಾಮನ ಭಕ್ತರಿಗೆ ಸದಾ ಕುಸುಮ ಕೋಮಲ. ಚಿರಂಜೀವಿಯಾಗಿದ್ದರೂ ಕಾಲವನ್ನು ಒಂದಿನಿತೂ ವ್ಯರ್ಥ ಮಾಡಿದವನಲ್ಲ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ವಶಪಡಿಸಿಕೊಂಡಿದ್ದರೂ ರಾಮ ಧ್ಯಾನದಿಂದ ವಿವಶನಾದವನಲ್ಲ. ಕಾಮರೂಪಧಾರಿಯಾಗಿದ್ದರೂ ಲೌಕಿಕ ಕಾಮನೆಗಳಿಂದ ಬಹುದೂರ. ಬಜರಂಗ ಬಲಿಯು ಎಂದೂ ಪದವಿಯನ್ನು ಅಧಿಕಾರವನ್ನು ಆಶಿಸಿದವನಲ್ಲ. ಇಲ್ಲದಿದ್ದರೆ ದೇವಸದೃಶ ವ್ಯಕ್ತಿತ್ವದ ಆಂಜನೇಯನಲ್ಲಿ ಸಾಮಾನ್ಯ ವಾನರ ವೀರನಾಗಿದ್ದ ಸುಗ್ರೀವನಲ್ಲಿ. ಅಂಥ ಸುಗ್ರೀವನನ್ನು ರೂಢಿಯಂತೆ ರಾಜನನ್ನಾಗಿ ವಿನೀತನಾಗಿ ಸ್ವೀಕರಿಸಿ ಅವನ ಮಂತ್ರಿಯಾದವನು ಈ ಹನುಮಂತ. ಮಾತ್ರವಲ್ಲ, ಸುಗ್ರೀವಾಜ್ಞೆಗಳಿಗೆ ಅತೀವ ಬೆಲೆಯನ್ನು ನೀಡುತ್ತಿದ್ದನು. ಇಂಥ ಮಾರುತಿಯ ಸಾಹಸ ಕಾರ್ಯಗಳು ಸಾಗರದಷ್ಟು. ಸಿಂಧುವಿಂದ ಬಿಂದುವನ್ನು ತೆಗೆದಂತೆ ಕೆಲವು ನಿದರ್ಶನಗಳನ್ನು ಈಗ ನೋಡೋಣ. ಅದರಲ್ಲಿ ಅತ್ಯಪೂರ್ವವಾದುದು ಹಾಗೂ ಪ್ರಸ್ತುತ ಸಮಾಜಕ್ಕೆ ಮಹತ್ತರ ಸಂದೇಶ ನೀಡುವಂತಹದ್ದು ಸೀತಾನ್ವೇಷಣೆ. ಸಂಗಡಿಗರಾದ ಜಾಂಬವ ಅಂಗದಾದಿಗಳ ಒಕ್ಕೊರಲಿನ ಕೋರಿಕೆಯಂತೆ ಸೀತೆಯನ್ನು ಹುಡುಕಲು ಲಂಕೆಗೆ ಹೊರಟು ನಿಂತ ಮುಖ್ಯಪ್ರಾಣನು ಮಹೇಂದ್ರ ಪರ್ವತದ ತುದಿಯಿಂದ ಗಗನಕ್ಕೆ ನೆಗೆದನು. ದೀರ್ಘದೇಹಿಯಾದರೂ ವಾಯು ತತ್ವದಿಂದ ಸಂಪೂರ್ಣ ಆವರಿಸಲ್ಪಟ್ಟಿದ್ದ ವಾಯುಪುತ್ರನು ವಾಯುವೇಗದಲ್ಲಿ ಗಗನದಲ್ಲಿ ಯಾನವನ್ನು ಶುರು ಮಾಡಿದಾಗ ಬೃಹತ್ ಮಹೇಂದ್ರ ಪರ್ವತವು ಒಮ್ಮೆ ಗಡಗಡನೆ ಅದುರಿದರೆ ಕೆಳಗೆ ಹರಡಿದ್ದ ವಿಶಾಲ ಸಮುದ್ರದಲ್ಲಿ ತೆರೆಗಳು ಮೇಲಕ್ಕೆದ್ದವು. ಕಡಲ ಮಧ್ಯದಲ್ಲಿ ಕೇವಲ ನೆರಳನ್ನು ಹಿಡಿದು ಎಳೆದು ನಂತರ ಆ ಜೀವಿಯನ್ನು ಅನಾಮತ್ತಾಗಿ ನುಂಗಿ ನೀರು ಕುಡಿಯುವ ಭಯಾನಕವಾದ ಸಿಂಹಿಕೆ ಎಂಬ ರಕ್ಕಸೆಯನ್ನು ಉಪಾಯವಾಗಿ ಸಂಹರಿಸಿ ಮುಂದಕ್ಕೆ ಹಾರಿದನು.
ಹಾರಿದ ರಭಸವಾದರೂ ಏನೆನ್ನಲಿ. ಕೆಲವು ಉಲ್ಲೇಖಗಳ ಪ್ರಕಾರ ಗಗನದಲ್ಲಿ ಉಲ್ಕೆಯೋಪಾದಿಯಲ್ಲಿ ಚಿಮ್ಮಿದ ಆಂಜನೇಯನು ಲಂಕೆ ಕಳೆದು ಎಷ್ಟೋ ಮುಂದೆ ಸಾಗಿ ಯಾವುದೋ ಒಂದು ದ್ವೀಪದಲ್ಲಿ ಇಳಿದಿದ್ದನು. ಆದರೆ ಅಲ್ಲಿನ ಋಷಿಯೊಬ್ಬರ ಮಾರ್ಗದರ್ಶನದಂತೆ ಮತ್ತೆ ಹಿಂದಕ್ಕೆ ಹಾರಿ ಲಂಕೆಯನ್ನು ಪ್ರವೇಶಿಸಿದನು. ಹಾಗಿತ್ತು ಹನುಮಂತನ ಹಾರಾಟದ ಪರಿ. ಇನ್ನು ವರಬಲಾನ್ವಿತೆ ಸಿರಿಲಂಕೆಯ ಕಾವಲುಗಾರಳಾಗಿದ್ದ ಬಲಾಢ್ಯ ಲಂಕಿಣಿ ವಜ್ರ ಮುಷ್ಟಿ ಬಿಗಿದು ಗುದ್ದಿದ ಒಂದು ಪೆಟ್ಟಿಗೆ ಈಹದ ವ್ಯಾಪಾರವನ್ನು ಮುಗಿಸಿದಳು. ಅವಳು ಅಶ್ವಿನಿ ಎಂಬ ಯಕ್ಷಿಣಿಯಾಗಿದ್ದಳು. ಶಾಪದಿಂದ ಲಂಕಿಣಿಯಾಗಿದ್ದಳು. ನಂತರ ಅರಮನೆಗಳ ಮೇಲೆ ಅರಮನೆಗಳನ್ನು ಸುತ್ತುತ್ತಾ ಸುತ್ತುತ್ತಾ ಸೀದಾ ರಾವಣನ ಅಂತಃಪುರಕ್ಕೆ ಬಂದು ಬೆಚ್ಚಿ ಬಿದ್ದನು. ಯಾಕೆಂದರೆ ಅಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ನಿದ್ರಿಸಿದ್ದವಳ ತೇಜಸ್ಸು ರೂಪ ಲಾವಣ್ಯಗಳನ್ನು ಕಂಡು ಸೀತೆಯೋ ಎಂದು. ಕೇಳುಗರು ಗಮನಿಸಬೇಕು, ಇದು ತ್ರೇತಾಯುಗದ ವಿಚಾರ. ಈಗಿನಂತೆ ಮೊದಲೇ ಸೀತೆಯ ರೂಪವನ್ನು ತಿಳಿಯಪಡಿಸಲು ಫೋಟೋ ಆಗಲಿ ವಿವಿಧ ಸೋಷಿಯಲ್ ಮೀಡಿಯಾ ಆಗಲಿ ಇರಲಿಲ್ಲವಲ್ಲ. ಆದರೆ ಶ್ರೀರಾಮನು ಸೀತೆಯ ಚಹರೆಯ ಬಗ್ಗೆ ಹನುಮಂತನಿಗೆ ವಿಶೇಷವಾಗಿ ತಿಳಿಯಪಡಿಸಿದ್ದನು. ಅಲ್ಲಿದ್ದವಳು ಪಟ್ಟದ ರಾಣಿಯಾಗಿದ್ದ, ಪತಿವ್ರತೆಯಾಗಿದ್ದ, ಮಂಡೋದರಿಯಾಗಿದ್ದಳು ಎಂಬುದನ್ನು ನಮ್ಮ ಯಕ್ಷಗಾನದ ಹಾಡಿನಲ್ಲಿ ಬಹಳ ಮಾರ್ಮಿಕವಾಗಿ ತಿಳಿಯಪಡಿಸಿದ್ದಾರೆ. ಪದುಮರೇಖೆಗಳಿಲ್ಲ ಪಾದದಿ ವಿಧವತ್ವ ತೋರುತ್ತಿದೆ ಹೆಡತಲೆಯ ಮೇಲೆ, ಮತ್ತೆ ಲಾಂಛನ ಬಲ ತೊಡೆಯುಳಿಲ್ಲ, ಅಚ್ಯುತನ ಸತಿವಳು ಸರ್ವಥಾ ಅಲ್ಲ. ಇಲ್ಲಿ ಹನುಮಂತನು ಹಸ್ತ ಸಾಮುದ್ರಿಕ ತಜ್ಞನೂ ಆಗಿದ್ದನು ಎಂಬುದು ವೇದ್ಯವಾಗುತ್ತದೆ. ಕೊನೆಗೆ ಅಶೋಕವನದಲ್ಲಿ ಸೀತಾದರ್ಶನವಾದ ಮೇಲೆ ಶ್ರೀರಾಮನ ಮುದ್ರೆಯುಂಗರ ನೀಡಿ ಸೀತೆಗೆ ಭರವಸೆಯ ಮಾತುಗಳನ್ನಾಡಿ ತೋರಿಸಿದ ವೀರಾವೇಶ ಕಪಿಗಳಿಗೆ ಬಿಡಿ ಯಾವ ಮಾನವ ಮಾತ್ರರಿಗೂ ಸಾಧ್ಯವಾಗುವಂಥದ್ದಲ್ಲ. ರಾವಣನ ಪ್ರೀತಿಯ ಮಗ ಅಕ್ಷಕುಮಾರನನ್ನು ಹಲವಾರು ರಕ್ಕಸ ವೀರರ ಜೊತೆಗೆ ಸಂಹರಿಸಿ ಇಡೀ ಸ್ವರ್ಣ ಲಂಕೆಗೆ ತನ್ನ ಬಾಲದಿಂದ ಬೆಂಕಿ ಹಚ್ಚಿ ನಂತರ ಸಮುದ್ರದಲ್ಲಿ ಬಾಲವನ್ನು ಮುಳುಗಿಸಿದಾಗ ಅಷ್ಟು ಜಾಗದ ಸಮುದ್ರ ನೀರಿನಲ್ಲಿ ಗುಳ್ಳೆಗಳೆದ್ದವಂತೆ. ಅಷ್ಟು ಬಿಸಿಯಾಗಿದ್ದರೂ ಹನುಮಂತನ ದಿವ್ಯ ಲಾಂಗೂಲಕ್ಕೆ ಯಾವುದೇ ಹಾನಿಯಾಗದಿದ್ದುದು ಅವನ ಇಡೀ ಕಾರ್ಯದ ಬಗ್ಗೆ ಶರ ಬರೆದುಕೊಟ್ಟಂತಿದೆ. ದುಷ್ಟಕೂಟದ ವಿರುದ್ಧದ ಹನುಮಂತನ ಈ ಸಾಹಸಕ್ಕೆ ರಾಮನಾಮ ಪ್ರೇರಕ ಶಕ್ತಿಯಾಗಿ ಅಂತರ್ಗಾಮಿನಿಯಾಗಿ ಪ್ರವಹಿಸಿ ಆಂಜನೇಯನನ್ನು ರಕ್ಷಿಸಿತ್ತು. ಅದಲ್ಲದಿದ್ದರೆ ದಶಶಿರ ರಾವಣನನ್ನೇ ಮಾರಿಸಿ ಅವನಲ್ಲಿ ಭೀತಿ ಹುಟ್ಟಿಸಿ ಬರುವುದೆಂದರೆ ಸುಮ್ಮನೆ. ಇನ್ನು ಮಹಿರಾವಣಾದಿ ಹಲವಾರು ಸಮಾಜಘಾತುಕರನ್ನು ಹನುಮ ಮಣ್ಣು ಮುಕ್ಕಿಸಿದ್ದನ್ನು ಪುರಾಣಾಮೃತದ ಆಯಾ ಪಾತ್ರಗಳಲ್ಲಿ ವಿವೇಚಿಸೋಣ. ಪ್ರೀತಿ ಶ್ರೋತೃಗಳೇ, ಇಲ್ಲಿ ನಾವು ಹನುಮನ ಸೀತಾನ್ವೇಷಣೆಯ ಕಾರ್ಯವನ್ನು ಸಮಕಾಲೀನ ಪರಿಸ್ಥಿತಿಗೆ ತಾಳೆ ಹಾಕಿದಾಗ ಇಷ್ಟೆಲ್ಲ ಕಾರ್ಯಗಳನ್ನು ಹನುಮನು ಶ್ರೀಲಂಕಾದಲ್ಲಿ ಮಾಡಲು ಬಹುದಿನಗಳನ್ನು ತೆಗೆದುಕೊಂಡಿರಬೇಕು ಎಂದು ಅನಿಸುವುದುಂಟು. ನಮ್ಮ ಪ್ರಜಾಪ್ರಭುತ್ವದ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಅಂದರೆ ಬ್ಯೂರೋಕ್ರಸಿ ಮುಳುಗಿರುವ ನಮಗೆ ಈ ಚಿಂತನೆ ಬರುವುದು ಆಶ್ಚರ್ಯವಲ್ಲ. ಆದರೆ ಅಚ್ಚರಿಯ ಸಂಗತಿ ಎಂದರೆ ಲಂಕಾ ನಗರಿಯಲ್ಲಿ ಸೀತೆಯನ್ನು ಕಂಡು ಇಡೀ ನಾಡಿನಾದ್ಯಂತ ಉತ್ಪಾತವನ್ನೇ ಸೃಷ್ಟಿಸಿ ಅರಮನೆಯನ್ನು ಬೆಂಕಿ ಗಾಹುತಿಯಾಗಿಸಿ ಹಿಂತಿರುಗಲು ಅಪರ ವಿಕ್ರಮಿ ವಾನರೇಂದ್ರ ಹನುಮನು ತೆಗೆದುಕೊಂಡದ್ದು ಕೇವಲ 24 ಗಂಟೆಗಳಿಗೂ ಕಡಿಮೆ ಅವಧಿ. ಅದೂ ಹೆಚ್ಚಿನ ಕಾರ್ಯಗಳನ್ನು ನಡೆಸಿದ್ದು ರಾತ್ರಿಯಲ್ಲಿ. ಮೈಗಳ್ಳ, ಆಲಸಿ, ಕರ್ತವ್ಯ ಭ್ರಷ್ಟರನ್ನು ಸೃಷ್ಟಿಸುವ ವ್ಯವಸ್ಥೆಯಲ್ಲಿರುವ ನಮಗೆ ಆಂಜನೇಯನ ಕಡಿಮೆ ಅವಧಿಯ ಸಾಧನೆಯ ಕಲ್ಪನೆಯಾದರೂ ಹೇಗೆ ಬರಬೇಕು? ಆದ್ದರಿಂದಲೇ ನಾವು ಅದ್ಭುತ ಘಟನೆಗಳು ದೀರ್ಘಕಾಲದಲ್ಲೂ ವಿಶೇಷವಲ್ಲದ ಸಾಮಾನ್ಯ ಘಟನೆಗಳು ಅಲ್ಪಕಾಲಾವಧಿಯಲ್ಲೂ ಜರುಗಿರಬೇಕೆಂದು ತರ್ಕಿಸಿ ನಮ್ಮ ಈ ಕಳಪೆ ಮಾನದಂಡವನ್ನು ಹನುಮಂತನಿಗೆ ಅನ್ವಯಿಸುತ್ತೇವೆ. ಏಕನಿಷ್ಠೆ, ಅಚಲ ನಂಬಿಕೆ, ಗಾಢ ಭಕ್ತಿ ಸದಾ ಕಾಲದಲ್ಲೂ ಸದ್ವಿಚಾರಗಳಲ್ಲಿ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಕ್ಕೆ ಹನುಮಂತನು ಜ್ವಲಂತ ನಿದರ್ಶನ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತೀಂ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ಶ್ರೀರಾಮನ ಭಜನೆಯೂ ಸಾಗುವುದು ಅಲ್ಲಲ್ಲಿ ಕರ ಜೋಡಿಸಿ ಭಕ್ತಿಯ ಕಣ್ಣೀರನ್ನು ಸುರಿಸುತ್ತಾ ದುಷ್ಟ ನಿಗ್ರಹನಾದ ಮಾರುತಿಯು ಕೊಂಡು ಬರುತ್ತಾನೆ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು.
ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.